Don't know if ಹಾಯ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಸುಸ್ತಾಗಿದೆ, ಕಾಲೆಲ್ಲ ನೋವ್ತದೆ. ಇಷ್ಟು ತನಕ ಕೆಲಸ ಮಾಡಿದ್ದು ಫುಲ್ ಸುಸ್ತಾಗಿದೆ. ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು, ಹೀಗಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಚೂರು ರಿಲೀಫ್ ಅನ್ನಿಸ್ತದೆ ಎಣ್ಣೆ ಹಚ್ಕೊಂಡ್ಮೇಲೆ. ಮನೆಯೆಲ್ಲ ಫುಲ್ ಗಲೀಜಾಗಿತ್ತು. ಅಂದರೆ ನಿನ್ನೆ ಫಂಕ್ಷನ್ ಮಾಡಿದ್ವಲ್ಲ, ಸ್ವಲ್ಪ ಗಲೀಜಾಗಿತ್ತು. ಅದೆಲ್ಲ ಸೆಟ್ ಮಾಡೋಷ್ಟೊತ್ತಿಗೆ ಕಾಲೆಲ್ಲ ನೋವು ಬಂದ್ಬಿಡ್ತು. ಅದು ಪಾದ ಇಲ್ಲ, ನಿಂತು ನಿಂತು ಕಾಲೆಲ್ಲ ನೋವು ಬಂದ್ಬಿಡ್ತು. ಇಷ್ಟೋ ತನಕ ಬರೀ ಕೆಲಸನೇ ಆಯಿತು. ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಏನಪ್ಪ ಇಷ್ಟೊಂದು ಸುಸ್ತಾಗ್ಬಿಡುತ್ತೆ ಅನ್ಕೋಬೇಡಿ. ಎಷ್ಟು ಗೊತ್ತಾ, 3 ಅವರ್ಸ್ ಆಗಿದೆ ನೋಡಿ. ಟೈಮ್ ತೋರಿಸ್ತೀನಿ ನಾನು ನಿಮಗೆ. 5 ಗಂಟೆಗೆ ಶುರು ಮಾಡಿದ್ದು ನಾನು ಕೆಲಸನ. ಟೈಮ್ ಬಂದು ಕಾಣ್ತಿದೆ ಅನ್ಕೋತೀನಿ ಲೈಟಾಗೆ. ಇಲ್ಲಿಂದ ದೂರ ಕಾಣಲ್ಲ, ಫೋಕಸ್ ಆಗ್ತಿಲ್ಲ ನೋಡಿ. 8 ಗಂಟೆ 10 ನಿಮಿಷ ಫಾಸ್ಟ್ ಇದೆ ನನ್ನ ಗಡಿಯಾರ. 8 ಗಂಟೆ ಕಾಣಿಸ್ತಿದೆ. 10 ನಿಮಿಷ ಫಸ್ಟ್ ಇದೆ. 8 ಗಂಟೆ ಕರೆಕ್ಟಾಗಿ 8 ಗಂಟೆಗೆ ನನ್ನ ಕೆಲಸ ಮುಗಿದಿದೆ. ಶುರು ಮಾಡಿದಾಗ 5 ಗಂಟೆ ಆಗಿತ್ತು, ಈಗ 8 ಗಂಟೆ. ಸುಸ್ತಾಯಿತು ಕೆಲಸ ಮಾಡಿ. ಇನ್ನೂ ಅಡುಗೆ ಮಾಡಿಲ್ಲ, ಜಸ್ಟು ಕಾಫಿ ಕುಡಿದು ಇದು ಮಾಡಿದಷ್ಟೇ. ಈಗ ಸಾಂಬಾರು ಇದೆಯಲ್ಲ ಅದು ಬಿಸಿ ಮಾಡಿ ಸ್ವಲ್ಪ ಅನ್ನ ಏನಾದರೂ ಮಾಡ್ಕೋತೀನಿ. ಯಾಕೋ ತುಂಬ ತಲೆನೋವ್ತೈತೆ. ಬೇಗ ಊಟ ಮಾಡಿ ಮಲ್ಕೊತೀನಿ. ಬೆಳಗ್ಗೆ ಬೇರೆ ಗುರುವಾರ ವಾರ ಮಾಡಬೇಕು. ಬೇಗ ಎದ್ದು ಕೆಲಸ ಮಾಡ್ಕೋಬೇಕು. ಸದ್ಯ ಮನೆ ಕ್ಲೀನ್ ಆಯ್ತಲ್ಲ, ಅದೊಂದು ಸಂತೋಷ, ಸಮಾಧಾನ ಮಲ್ಕೊಳ್ಳೋಕ್ಕೆ. ಅಂದರೆ ಕ್ಲೀನ್ ಅಂತಂದರೆ ಎಲ್ಲ ಪಾತ್ರೆ ಎಲ್ಲ ತೆಗೆದು ಕೆಳಗಿಟ್ಕೊಂಡಿದ್ವಿ. ದೊಡ್ಡ ದೊಡ್ಡ ಪಾತ್ರೆಗಳು ಅದೆಲ್ಲ ತೊಳೆದು ಅದ್ರ ಜಾಗಕ್ಕೆ ಇಡಬೇಕು. ಜಾಸ್ತಿ ಜನ ಓಡಾಡಿದ್ರಿಂದ ಇದು ಟೈಲ್ಸ್ ಕಲರು ಫುಲ್ಲು ಗಲೀಜಾಗಿತ್ತು. ಹಾಗಾಗಿ ಅದೆಲ್ಲ ನೆಲೆಲ್ಲ ಅಂಟಿಸ್ತಿತ್ತು. ಸ್ವಲ್ಪ ಒರೆಸ್ಕೊಂಡೆ ಕ್ಲೀನಾಗಿ. ಸ್ವಲ್ಪ ಸೋಪ್ ಇಲ್ಲೆಲ್ಲ ಹಾಕ್ಬಿಟ್ಟು ಶಾಂಪು ಹಾಕಿ ಒರೆಸ್ಕೊಂಡೆ. ಇವಾಗ ಒಂಥರ ಸಮಾಧಾನ. ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮನೆ ಬೆಳಗ್ಗೆ ಹೋದಾಗ ಹಿಂಗಿತ್ತು ನೋಡಿ, ಹಂಗೆ ಬಿಟ್ಟೋಗಿದ್ದೀನಿ. ಫಸ್ಟು ಕಾಫಿ ಕುಡಿತೀನಿ, ಆಮೇಲೆ ಮಿಕ್ಕಿದ ಕೆಲಸ. ಓಕೆ, ಕಾಫಿ ಇಟ್ಟಿದ್ದೀನಿ. ಚಪಾತಿ ಮಾಡಿದ್ದೆಲ್ಲ ತವನೂ ಅಲ್ಲೇ ಬಿಟ್ಟು ಹೋಗಿದ್ದೀನಿ. ಹಿಂಗಿತ್ತು, ಹಿಂಗೆ ಎಲ್ಲಿ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಈಗೆಲ್ಲ ಕ್ಲೀನ್ ಮಾಡಬೇಕು. ಇದು ದೊಡ್ಡ ಪಾತ್ರೆ ಎಲ್ಲ ಮೇಲಕ್ಕೆ ಎತ್ತಿಟ್ಕೋಬೇಕು. ಹೀಗೆ ನೋಡಿ ಮನೆ ಎಷ್ಟು ಗಲೀಜಾಗಿದೆ ಅಂತ ಅಂದ್ಬಿಟ್ಟು ಪುಟಾಣಿದೊಂದು ಫಂಕ್ಷನ್ ಮಾಡ್ಕೊಂಡಿರೋದಕ್ಕೆ. ಇದು ಬೆಳಗ್ಗೆ ರಂಗೋಲಿ ಹಾಕಿದ್ನಲ್ಲ, ಅದನ್ನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಈಗ ಅದಕ್ಕೆ ಶೇರ್ ಮಾಡ್ಕೊಂಡೆ. ನಿಮ್ಮ ಹತ್ರ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅಲ್ಲಿ ವೀಡಿಯೋ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲ ಹಾಲೆಲ್ಲ ಉಕ್ಕೋಗ್ಬಿಟ್ಟಿತ್ತು. ಹೇಗಿದ್ರು ಸ್ಟವ್ ಕ್ಲೀನ್ ಮಾಡಬೇಕಾಗಿತ್ತು. ಆದರೆ ಮತ್ತೆ ಇದು ಸದ್ಯ ನಾನು ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಹಾಲು ಕಾಯಲಿಕ್ಕೆ ಇಟ್ಟಿದ್ದೆ. ಇಲ್ಲಾಂದರೆ 2 ಸಲ ಕ್ಲೀನ್ ಮಾಡ್ಕೊಳ್ಳೋ ಥರ ಆಗ್ತಿತ್ತು. ಫುಲ್ ಎಲ್ಲ ಉಕ್ಕೋಗಿದೆ. ಅಲ್ಲೆಲ್ಲ ಚಪಾತಿ ಮಾಡಿರೋದು ಮತ್ತು ಅನ್ನ ಎಲ್ಲ ಇದು ಮಾಡ್ಕೊಂಡಿದ್ದೆಲ್ಲ ಗಲೀಜಾಗಿದೆ. ಸ್ಟವ್ ಎಲ್ಲ ಕಾಫಿ ಕುಡಿದ್ಬಿಟ್ಟು ಬೇರೆಲ್ಲ ಕ್ಲೀನ್ ಮಾಡ್ಕೋಬೇಕು. ರೂಮ್ಗಳು ಅಷ್ಟೇ ಗಲೀಜಾಗಿದೆ ನೋಡಿ. ಗಲೀಜು ಅನ್ನೋದಕ್ಕಿಂತ ಅದು ತೊಗೊಂಡಿದ್ದು ವಸ್ತು ಅದೇ ಜಾಗದಲ್ಲಿ ಇಡಬೇಕು, ಆವಾಗಲೇ ಕ್ಲೀನ್ ಅಂತ ಅನಿಸೋದು. ಬೆಡ್ ಕವರೆಲ್ಲ ನಿನ್ನೆ ಚೇಂಜ್ ಮಾಡಿದ್ರಿಂದ ಬೆಡ್ ಕವರ್ ಏನು ಚೇಂಜ್ ಮಾಡೋದಿಲ್ಲ. ಸೋಫಾ ಕವರ್ ಚೇಂಜ್ ಮಾಡ್ಕೋಬೇಕು. ಅದು ಕೇಕೆಲ್ಲ ಅದು ಮಾಡಿದ್ವಲ್ಲ, ಅದು ಒರೆಸಿ ಗಲೀಜಾಗಿದೆ. ಮತ್ತು ಊಟದ್ದೆಲ್ಲ ಅಲ್ಲೇ ಸ್ವಲ್ಪ ಇದಾಗಿತ್ತು, ಹಾಗಾಗಿ ಅದನ್ನು ಸೋಫಾ ಕವರನ್ನು ತೆಗಿಬೇಕು. ಇದೆಲ್ಲ ಒಳಗಡೆ ಇಡಬೇಕಾಗಿದ್ದು ಅವ್ನ ಕಾಟಲ್ಲಿ ಇದಿದೆಯಲ್ಲ ಕಬೋರ್ಡಲ್ಲಿ ಅಲ್ಲಿಡಬೇಕು. ಅವನಿಗೆ ಹೇಳ್ಬಿಟ್ಟು ಇಡಿಸ್ತೀನಿ. ಇನ್ನು ನನ್ನ ರೂಮು ಅಷ್ಟೇ ನೋಡಿ ಗಲೀಜಾಗಿದೆ. ಅದನ್ನೆಲ್ಲ ತೆಗೆದು ಬಟ್ಟೆ ಎಲ್ಲ ತೊಳೆಯೋಕೆ ಹಾಕಿ
ಕಸ ಗುಡಿಸಿ ಒರೆಸ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬರು ಎಕ್ಸ್ಟ್ರಾ ಬಂದ್ರೇ ಇದಾಗುತ್ತೆ. ಅಂಥದ್ರಲ್ಲಿ 4-5 ಜನ ಇದ್ದಿದ್ದೇನು ಜಾಸ್ತಿನೇ ಇದ್ದರು. 4-5 ಜನ ಏನೋ ಒಂದು 7-8 ಜನ ಜಾಸ್ತಿ ಇದ್ದರು. ಹಾಗಾಗಿ ಫಸ್ಟು ಸ್ಟವ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನಂಗೊಂದು ಫೋನ್ ಬಂತು, ಫೋನಲ್ಲಿ ಮಾತಾಡಿಕೊಂಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಾಫಿ ಕುಡಿದ್ಮೇಲೆ ನನಗೆ ಎನರ್ಜಿ ಬಂದಿದ್ದು ಕೆಲಸ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಫಸ್ಟ್ ಕಾಫಿ ಕುಡಿದು ಆಮೇಲೆ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ. ಹೇಗೆ ಅಂತ ಅಂದರೆ ಒಂದು ಕೈಲಿ ಫೋನ್ ಹಿಡ್ಕೊಳ್ಳೋದು, ಇನ್ನೊಂದು ಕೈಲಿ ಕೆಲಸ ಮಾಡೋದು, ಹಂಗೆ ಮಾಡ್ತಿದ್ದೀನಿ. ಈಗ ಮಾತಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಟೈಮ್ ಆಗಿಬಿಡುತ್ತೆ. ಅಥವಾ ಕ್ಲೀನ್ ಮಾತಾಡಲಿಲ್ಲ ಅಂದ್ರೂ ಅವ್ರಿಗೆ ಬೇಜಾರಾಗುತ್ತೆ. ಅದಕ್ಕೆ ಹಂಗೆ ನನಗೂ ಟೈಮ್ ಪಾಸ್ ಆಗುತ್ತೆ. ಫೋನ್ ಇಟ್ಕೊಂಡು ಕೆಲಸ ಮಾಡಿದ್ವಿ ಅಂದರೆ ಅದು ಎಷ್ಟೊತ್ತಿಗೆ ಮುಗ್ದೋಯ್ತು ನಂಗೆ ಅನ್ಸುತ್ತೆ, ಎಷ್ಟು ಬೇಗ ಮುಗ್ದೋಗ್ಬಿಡ್ತು ಅಂತ ಅಂದ್ಬಿಟ್ಟು ಸ್ಟವ್ ಮೊದಲು ಹಾಲುಕ್ಕಿತ್ತಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಿದ್ದೀನಿ. ಇಲ್ಲಾಂದರೆ ಅದು ಒಣಗಿದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ. ಕೆಳಗಡೆ ಎಲ್ಲ ಸೋರು ಗಲೀಜಾಗಿತ್ತು. ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ಶುರು ಮಾಡೋದೇ ಅಡುಗೆ ಮನೆಯಿಂದ. ಯಾವಾಗ ಕ್ಲೀನಿಂಗ್ ಶುರು ಮಾಡಿದ್ರು ಅಡುಗೆ ಮನೆದೇ ಫಸ್ಟ್ ಕ್ಲೀನ್ ಮಾಡ್ಕೋತೀನಿ. ಅದರಲ್ಲೂ ನನಗೆ ಇದು ಕೌಂಟ್ರ್ ಟಾಪ್ ಮಾತ್ರ ಫುಲ್ ಕ್ಲೀನಾಗಿರಬೇಕು. ಕೆಲವೊಮ್ಮೆ ನಾನು ಚಪಾತಿನೂ ಅಲ್ಲೇ ಮೇಲ್ಗಡೆನೇ ಇದು ಮಾಡ್ಕೊಳ್ಳೋದ್ರಿಂದ ಕೌಂಟ್ರ್ ಟಾಪ್ ಮಾತ್ರ ಯಾವಾಗಲೂ ಕ್ಲೀನ್ ಇರಬೇಕು. ಅದು ಎಷ್ಟು ಸಲ ಒರೆಸ್ಕೋತಾ ಇರ್ತೀನಿ ಏನೋ ಗೊತ್ತಿಲ್ಲ. ಅದೇನು ಕಾಣುತ್ತೋ ಗಲೀಜಲ್ಲಿ ಇರಬಾರ್ದು ಅಷ್ಟೇ. ಯಾವಾಗಲೂ ಹಿಂಗೆ ಬಟ್ಟೆಲಿ ಒರೆಸ್ತಾನೆ ಇರಬೇಕು. ಸೈಡಲ್ಲೆಲ್ಲ ಸಿಡ್ದಿತ್ತಲ್ಲ ಒಗ್ಗರಣೆದೆಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಮಾಡ್ಕೋಬೇಕಾಗಿತ್ತು, ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಏನು ಮಾಡಿದ್ನೋ ಅದಕ್ಕೆ ಬಿಟ್ಟು ಹೋಗಿದ್ದೆ. ಚಪಾತಿ ಮಾಡ್ಕೊಂಡಿದ್ವಿ ತಿಂಡಿ, ಅದೆಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ. ಆಮೇಲೆ ನೆಂಟರು ಬೇರೆ ಹೋದರು, ಅವ್ರನ್ನೆಲ್ಲ ಕಳಿಸಿ ನಾನು ಲ್ಯಾಬ್ ಮುಗಿಸ್ಕೊಂಡು ಬಂದು ಸಂಜೆ ಕ್ಲೀನ್ ಮಾಡ್ಕೋತಿರೋದ್ರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸಮಾಧಾನವಾಗಿ ನಿಧಾನಕ್ಕೆ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅರ್ಜೆಂಟಲ್ಲಿ ಒಂದು ಮಾಡೋದು ಒಂದು ಬಿಡೋದು ನನಗಿಷ್ಟ ಆಗಲ್ಲ. ಹಂಗಾಗಿ ಆಮೇಲೆ ಬೆಳಗ್ಗೆ ತೊಳೆದಿಟ್ಟಿದ್ದ ಪಾತ್ರೆ ಕೂಡ ಇನ್ನೂ ಜೋಡಿಸ್ಕೊಂಡಿರಲಿಲ್ಲ. ಈಗೆಲ್ಲ ಜೋಡಿಸ್ಕೋಬೇಕು. ಫಸ್ಟ್ ಇದು ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಬರಲಿ ಹೋಗಲಿ, ಕೊನೆಗೆ ಬರೋಕ್ಕಿಂತ ಮುಂಚೆನೂ ನಾವೇ ಕ್ಲೀನ್ ಮಾಡಬೇಕು. ನೆಂಟರುಗಳು ಬಂದೋದ್ಮೇಲೂ ನಾವೇ ಕ್ಲೀನ್ ಮಾಡಬೇಕು. ಅವತ್ತಿನ ದಿನ ಏನು ಕೆಲಸ ಇರುತ್ತೋ ಅದಕ್ಕಿಂತ ಡಬಲ್ಲು ನೆಕ್ಸ್ಟ್ ಡೇ ಇರುತ್ತೆ. ಯಾವುದೇ ಹಬ್ಬ ಆಗಿರಲಿ, ಈಗ ಇದು ಫಂಕ್ಷನ್ ಓಕೆ, ಏನೇ ಹಬ್ಬ ಮಾಡಿದ್ರೂ ನೀವು ಅಬ್ಸರ್ವ್ ಮಾಡಿ, ಹಬ್ಬದ ದಿನದ ಕೆಲಸದಕ್ಕಿಂತ ಹಬ್ಬ ಆಗಿದ ನೆಕ್ಸ್ಟ್ ಡೇ ಕೆಲಸನೇ ಜಾಸ್ತಿ ಇರುತ್ತೆ. ಹಬ್ಬ ಮಾಡೋ ಟೈಮಲ್ಲಿ ಅದೊಂಥರ ಜೋಶಲ್ಲಿ ಎಲ್ಲ ತೆಗ್ದುಬಿಟ್ಟು ಹರಡ್ಬಿಡ್ತೀವಿ. ಬಟ್ ಅದಾದಮೇಲೆ ಸೆಟ್ ಮಾಡೋದಿದೆಯಲ್ಲ, ಅದೇ ಭಾಳ ಕಷ್ಟ ಆಗೋ ಕೆಲಸ. ಹೀಗೆ ಮಾತಾಡಿಕೊಂಡು ಕೆಲಸ ಮಾಡ್ಕೊತಾನೆ ಟೈಮ್ ಪಾಸ್ ಆಯಿತು. ಎಲ್ಲದನ್ನೂ ಒಬ್ಬಳೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಮನೆ ಕೆಲಸ ಅಂತ ಇಷ್ಟಪಟ್ಟು ಮಾಡ್ಕೊಳ್ಳೋದು. ಸ್ಟವ್ ಕ್ಲೀನ್ ಆಯಿತು. ಮತ್ತು ಸಾಂಬಾರು ಅಷ್ಟೇ ಸಣ್ಣ ಪಾತ್ರೆಗಳಿಗೆ ಹಾಕಿಟ್ಟಿದ್ದೀನಿ, ಬಿಸಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಮುದ್ದೆನೋ ಅಥವಾ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡ್ಕೊಂಡು ಮಾಡ್ಕೋಬೇಕು. ಇದು ನಮ್ಮ ನಾದಿನಿ ಹಣ್ಣು ತೊಗೊಂಬಂದಿದ್ರು, ಅದನ್ನೆಲ್ಲ ಬೇರೆ ಇದಕ್ಕೆ ಹಾಕ್ಬಿಟ್ಟು ಕವರಿಂದ ತೆಗೆದು ಜೋಡಿಸಿಟ್ಕೋತಾ ಇದ್ದೀನಿ. ಇದು ಸೀಬೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿತ್ತು. ಇದು ಅಷ್ಟೇ ಡ್ರ್ಯಾಗನ್ ಫ್ರೂಟು. ನಾನೇನು ಡ್ರ್ಯಾಗನ್ ಫ್ರೂಟ್ಸ್ ತಿನ್ನಲ್ಲ, ಅವ್ನು ತಿನ್ಕೋತಾನೆ, ಅದಕ್ಕೆ ತೆಗೆದಿಟ್ಟೆ. ನಾನು ಸೀಬೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ. ಫ್ರೆಶ್ಶಾಗಿ ಬೇರೆ ಇತ್ತು, ತಿನ್ನೋಣ ಅಂದ್ಕೊಂಡೆ. ಆಮೇಲೆ ಟೈಮ್ ನೋಡಿದೆ, ಈಗ ತಿಂತ ಕೂತ್ರೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ತೊಳೆದಿದ್ದ ಪಾತ್ರೆ ಎಲ್ಲ ಇತ್ತಲ್ಲ, ಅದನ್ನು ಅದ್ರ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ಇನ್ನು ಪಾತ್ರೆ ತೊಳ್ಕೋಬೇಕು. ಎಲ್ಲ ಖಾಲಿ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ಒಣಗಿದ್ದೆಲ್ಲ ಸ್ವಲ್ಪ ಇದಾಗುತ್ತೆ, ನೆಂದ್ಕೊಳ್ಳುತ್ತೆ, ಆಮೇಲೆ ತೊಳೆಯೋಕೆ ಈಸಿ ಆಗುತ್ತೆ ಅಂತ. ಸೋಫಾ ಕವರೆಲ್ಲ ತೆಗೆದು ಸ್ವಲ್ಪ ಧೂಳು ತೆಗೆದು ಕಸ ಗುಡಿಸ್ಕೋತಾ ಇದ್ದೀನಿ. ಸೋಫಾ ಕವರ್ ತೊಳೆಯೋಕೆ ಬಂದುಬಿಡ್ತೀನಿ ಫಸ್ಟು, ಆಮೇಲೆ ಕಸ ಗುಡಿಸಿ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಅವ್ನು ಜಿಮ್ಮಿಗೆ ಹೋಗ್ತೀನಿ ಅಂತ ಅಂದ. ಅವನು ಹೋಗ್ಬಿಟ್ರೆ ಮನೇಲಿ ಯಾರೂ ಇರೋಲ್ಲ. ಅವಾಗ ನನಗೆ ಫುಲ್ಲು ನೆಮ್ಮದಿ, ಒಂದು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಆಯಿತು. ಒಂಚೂರು ಮ್ಯಾಟ್ ಹೊರಗಡೆ ಹಾಕು ಅಂದೆ, ಅದೊಂದು ಕೆಲಸ ಮಾಡ್ತಾಯಿದ್ದಾನೆ. ಮಾಡಿಬಿಟ್ಟು ಅವ್ನು ಜಿಮ್ಮಿಗೆ ಹೋಗ್ತೀನಿ ಅಂತ ಅಂದ. ಅವನು ಹೋದರೆ ನನಗೆ ಒಳ್ಳೆಯದೇ. ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯಾರೂ ಇರಬಾರ್ದು ನನಗೆ. ಯಾರಾದರೂ ಇದ್ದರೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ತಲೆ ತಿಂತಿರ್ತಾನೆ ಅದು ಇದು ಅಂತ ಅಂದ್ಬಿಟ್ಟು. ಅವನು ಹೋದ ಅಂತಂದರೆ ನಾನು ಆರಾಮಾಗಿ ಒಬ್ಬಳೇ ಕೆಲಸ ಮಾಡ್ಕೋಬೋದು. ಅವ್ನ ರೂಮ್ ಅವ್ನು ಕ್ಲೀನ್ ಮಾಡ್ಕೋತೀನಿ ಅಂತ ಅಂದ. ಎಲ್ಲ ಬೆಡ್ಶೀಟ್ ಎಲ್ಲ ಜೋಡಿಸ್ಕೊಟ್ಬಿಟ್ಟು ಬಂದೆ, ಕಬೋರ್ಡಲ್ಲಿ ಇಡ್ತೀನಿ ಅಂತ ಅಂದ್ಬಿಟ್ಟು ಅದೊಂದು ಮಾಡ್ಕೊಂಡ. ಆಮೇಲೆ ನಾನು ಗುಡಿಸ್ಕೊಂಡು ಬಂದೆ, ಒರ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು
ಅವನು ಕಸ ಗುಡಿಸಿ ಒರೆಸ್ತಾನೆ. ಬಟ್ ಇದು ತುಂಬ ಗಲೀಜಾಗುತ್ತಲ್ಲ ಮನೆ, ಬೇಡ ನಾನೇ ಒರೆಸ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ನಾನೇ ಒರೆಸ್ಕೊಂಡೆ. ಇಲ್ಲಾಂದರೆ ಬಾಕಿ ದಿನ ಹೇಳಿದ್ರೆ ಪಾಪ ಒರೆಸ್ಕೊಡ್ತಾನೆ, ಅದರಲ್ಲೇನಿಲ್ಲ, ಒರೆಸಿಟ್ಟಿರ್ತಾನೆ. ಇಲ್ಲಾಂದರೆ ನಾನು ಬರೋಷ್ಟೊತ್ತಿಗೆ ಸಂಜೆ ಅಷ್ಟರೊಳಗೆ ಮನೆ ಗುಡಿಸ್ಬಿಟ್ಟು ಒರೆಸು ಅಂತಂದರೆ ಒರೆಸಿಟ್ಟಿರ್ತಾನೆ. ಫೋನಲ್ಲಿ ಮಾತಾಡ್ಕೊಂಡು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಅವಳದು ಡ್ಯೂಟಿ ಮುಗ್ದಿತ್ತು. ಅವಳು ಮನೆಗೆ ಬರೋ ಟೈಮಲ್ಲಿ ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಳೆ. ತುಂಬ ದಿನ ಆಗಿತ್ತು, ನಿನ್ನೆ ಬಂದೋಗಿದ್ರು ಮನೆಗೆ. ಆದರೂ ನಾನು ಅವಳ ಜೊತೆ ಮಾತಾಡಿಕೊಂಡೆ ಕೆಲಸ ಮಾಡ್ಕೋತಾ ಇದ್ದೀನಿ. ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ದಂಗೆ ಆಗಲ್ಲ. ಆದರೂ ಏನು ಮಾಡ್ತೀರಾ, ಅವ್ರಿಗೆ ಬೇಜಾರಾಗುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಹಂಗೆ ಮಾಡಿಕೊಂಡು ಇದು ಮಾಡ್ತೀನಿ. ಇವನು ಹೊರಟ ಜಿಮ್ಮಿಗೆ, ಇವನು ಹೋಗಿದ್ದು ಹೋದ್ಮೇಲೆ ಒರೆಸ್ಕೊಂಡೆ. ನಾನು ಕ್ಲೀನಾಗಿ ಒರೆಸ್ಕೊಳಕ್ಕೆ ಸರಿ ಹೋಗುತ್ತೆ. ಯಾರಾದರೂ ಇದ್ದರೆ ಓಡಾಡ್ತಿರ್ತಾರೆ, ಹೆಜ್ಜೆ ಮಾಡ್ತಾರೆ. ನನಗೆ ಮನೆ ಒರೆಸೋಕ್ಕೆ ಯಾರೂ ಇರಬಾರ್ದು. ಆ ಥರ ಇದ್ದರೆ ಕ್ಲೀನಾಗಿ ಒರೆಸ್ಕೊಂಡು ಬಂದುಬಿಡ್ಬೋದು. 2 ಸಲ ಒರೆಸ್ಬೇಕು. ಒಂದು ಸಲ ಪೆನೈಲು ಸೋಪ ಎಲ್ಲ ಹಾಕ್ಕೊಂಡು ಒರೆಸ್ಕೊಂಡು ಆಮೇಲೆ ಮಾಮೂಲಿ ಪ್ಲೈನ್ ವಾಟ್ರಲ್ಲಿ ಒಂದು ಸಲ ಒರೆಸ್ಕೊತೀನಿ. ಹಾಗಾಗೇ ಲೇಟಾಗಿದ್ದು ಮನೆ ಒರೆಸೋದು. 2 ಸಲ ಒರೆಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿದ್ದು. ಒಂದು ಕೈಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ, ಬಟ್ ಇದು ನನಗೆ ಈಸಿ ಆಗಿದೆ. ಮನೆ ಒರೆಸೋದು ಹಿಂಡೋದೇನೂ ಇರಲ್ಲ, ಅದರಲ್ಲೇ ಇರುತ್ತೆ ವೀಲು. ಅದಕ್ಕೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಅದು ನೀರೆಲ್ಲ ಇದಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಆಮೇಲೆ ಬೇಕಾದರೆ ನಾನು ಒರೆಸ್ಕೋಬೋದು. ಆ ಥರ ಸಿಂಪಲ್ಲಾಗೆ ಡೈಲಿ ಒರೆಸ್ತಾನೆ ಇರ್ತೀವಿ. ಬಟ್ ಇದು ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ನಾನೇ ಒರೆಸ್ತಿದ್ದೀನಿ, ಕ್ಲೀನಾಗಿ ಒರೆಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು. ಇದು ಬರೀ ಕ್ಲೀನಿಂಗ್ ವಿಡಿಯೋ ವ್ಲಾಗು ಸ್ವಲ್ಪ ಬೋರ್ ಆಗುತ್ತೆ ಅನ್ಕೋತೀನಿ. ಕ್ಲೀನ್ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಹೌಸ್ ವೈಫ್ಗಳಿಗಂತೂ ಸಖತ್ ಕಷ್ಟ ಇರುತ್ತೆ. ನಾನು ಅಲ್ಲಿ ಹೊರಗಡೆನೂ ಹೋಗಿ ಬಂದು ಮನೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತೀವಿ, ಬಟ್ ಮನೇಲಿರೋರ್ಗೂ ಅಷ್ಟೇ ಕೆಲಸ ಇರುತ್ತೆ. ನೋಡಿ ಈ ಥರ ಮಾಡ್ತಾರೆ, ಮನೆ ಒರೆಸುವಾಗ ಹಿಂಗೆ ಓಡಾಡ್ತಿರ್ತಾನೆ ಅವನಿದ್ರೆ. ಅದಕ್ಕೆ ನಾನು ಅವನಿಗೆ ಕಳಿಸ್ಬಿಟ್ಟು ಒರೆಸ್ಕೋತೀನಿ. 2 ಸಲ ಒರೆಸ್ಕೋತೀನಲ್ಲ ಹೇಗೂ ಅಂತ ಅಂದ್ಬಿಟ್ಟು ಇವಾಗ ಸುಮ್ಮನೆ ಆದೆ. ನೋಡಿದ್ರೆ ಮತ್ತೆ ಬಂದ ನೋಡಿ, ಒಂದು ಸಲ ಒರೆಸ್ತಾ ಇದ್ದೀನಿ, ಮತ್ತೆ ಬಂದ, ಮತ್ತೆ ಹೋಗ್ತಾನೆ. ಹಿಂಗೆ ಆಟ ಆಡ್ತಿರ್ತಾನೆ ಅವನಿದ್ರೆ ನೋಡಿ. ಅದಕ್ಕೆ ನಾನು ಅವನಿದ್ದಾಗ ಒರ್ಸೋಕ್ಕೆ ಹೋಗಲ್ಲ. ಅವ್ನು ಬೆಳಗ್ಗೆ ಜಿಮ್ಗೆ ಹೋದಾಗಲೇ ಒರೆಸ್ಕೊಂಬಿಡ್ತೀನಿ, ಅಥವಾ ಸಂಜೆ. ಇಲ್ಲಾಂದರೆ ಅವ್ನಿಗೆ ಹೇಳಿದ್ರೆ ಅವನು ಒರೆಸ್ತಾನೆ. ಇದು ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಫಾರ್ವರ್ಡ್ ಮಾಡಿದ್ದೀನಿ. ಮನೆಯೆಲ್ಲ ಒರೆಸಿದ್ದಾಯಿತು. ಪಾತ್ರೆ ಒಂದು ತೊಳಿಬೇಕು. ಫಸ್ಟು ಸೋಫಾ ಕವರ್ ಹಾಕ್ಬಿಡೋಣ, ಆಮೇಲೆ ಪಾತ್ರೆ ತೊಳೆಯೋಕೆ ಹೋಗೋಣ ಅಂತಂದ್ಬಿಟ್ಟು ಬಂದೆ. ಎಷ್ಟು ಬೆಳಕಿತ್ತು ನಾನು ಕೆಲಸ ಶುರು ಮಾಡಿದಾಗ, ಮುಗಿಯೋಷ್ಟರೊಳಗೆ ಕತ್ಲೆನೇ ಆಗೋಯ್ತು. ಹೇಗೋ ಅದೆಲ್ಲ ಕೆಲಸ ಮುಗಿಸ್ದೆ. ಈಗ ಪಾತ್ರೆ ತೊಳೆಯೊಂದು ತೋರಿಸ್ತೀನಿ ನಾನು ರೂಮೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಅಂತಂದ್ಬಿಟ್ಟು. ಮುಂಚೆ ಹೇಗಿತ್ತು ಅಂತ ನೋಡಿದ್ದೀರಿ ನೀವು. ಈಗ ನೋಡಿ ಈ ಥರ ಸೆಟ್ ಮಾಡಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಬೆಡ್ ಕವರ್ ನಾಳೆ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಅಂದ. ಇನ್ನೂ ನೆನ್ನೆ ಮೊನ್ನೆ ಹಾಕಿದ್ದಲ್ವ, ನೋಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟು ಸಂಡೇ ಏನಾದರೂ ಚೇಂಜ್ ಮಾಡೋಣ ಅಂತಂದು ಹಾಗೆ ಬಿಟ್ಟಿದ್ದೀನಿ. ನನ್ನ ರೂಮಲ್ಲೂ ಬೆಡ್ ಕವರ್ ಚೇಂಜ್ ಮಾಡಿಲ್ಲ, ಅವ್ನ ರೂಮಲ್ಲೂ ಬೆಡ್ ಕವರ್ ಚೇಂಜ್ ಮಾಡಿಲ್ಲ. ಇಲ್ಲಷ್ಟೇ ಚೇಂಜ್ ಮಾಡ್ಕೊಂಡು ಸೋಫಾ ಕವರ್ ಒಂದು ಅದು ಕೇಕ್ದು ಕ್ರೀಮೆಲ್ಲ ಒರೆಸಿಟ್ಟಿದ್ರು ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ತೀನಿ. ಗೊತ್ತಿಲ್ಲ, ಮಕ್ಕಳು ಗೊತ್ತಾಗದೆ ಒರೆಸ್ಬಿಟ್ಟಿದ್ದಾರೆ. ಪಾತ್ರೆ ಒಂದು ತೊಳೆದ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಪಾತ್ರೆನೂ ಅಷ್ಟೇ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಪಾತ್ರೆ ತೊಳೆಯೋಷ್ಟೊತ್ತಿಗೆ ಅರ್ಧ ಮುಕ್ಕಾಲು ಗಂಟೆ ಆಯಿತು. ನಿಮಗೆ ಗೊತ್ತು ನಾನ್ ವೆಜ್ ಪಾತ್ರೆಗಳು ಎಷ್ಟು ಗಲೀಜಿರುತ್ತೆ ಅಂತ ಅಂದ್ಬಿಟ್ಟು ಬಿಸಿ ನೀರು ತೊಗೊಂಬಂದು ಬಸ್ಲು ಮನೆಯಿಂದ ಬಿಸಿ ನೀರಲ್ಲಿ ತೊಳೆದಿದ್ದಾಯಿತು. ಅದೆಲ್ಲ ನಾನು ವೀಡಿಯೋ ರೆಕಾರ್ಡ್ ಮಾಡಿಲ್ಲ, ಲೆಂತಿ ಆಗಿಬಿಡುತ್ತೆ, ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸಾಂಬಾರು ಬಿಸಿ ಮಾಡಿ ಅನ್ನ ಮಾಡ್ಕೊಂಡು ಊಟ ಮಾಡಿ, ಮುದ್ದೆನೂ ಮಾಡೋಕ್ಕಾಗಲಿಲ್ಲ, ಚಪಾತಿನೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಸುಸ್ತಾಗ್ಬಿಡ್ತು. ತಲೆ ಬೇರೆ ನೋವ್ತಾಯಿತ್ತು. ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮತ್ತು ಚಪಾತಿನ ಸ್ಕಿಪ್ ಮಾಡಿದೆ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.